ಅಯ್ಯೋ ಅಮ್ಮ, ನಾನು ನಿನಗೆ ಮಿಷಿನ್ ತಗೊಂಬಂದಿದ್ದೀನಿ. ಅದನ್ನ ಹಾಕು, ಆಮೇಲೆ ಮಾತಾಡೋಣ. ರೀ, ಆ ಮಿಷಿನ್ ಏನಿದೆ ಅದನ್ನ ಕಿವಿಗೆ ಹಾಕ್ಬಿಟ್ಟಾರು ಮಾತಾಡಿ. ಅವಾಗ್ಲಾದ್ರೂ ನೀವು ಕಿರ್ಚ್ಕೊಳ್ಳೋದಾದ್ರೂ ತಪ್ಪುತ್ತೆ. ಹೌದಲ್ವಾ? ಹಾ, ಇನ್ನು ಕಣಿ ಕೇಳ್ತಾ ಇರಿ, ಬೇಗ ಹಾಕ್ರಿ. ಅಯ್ಯೋ ಶ್ರೀಕಾಂತ, ನೀನ್ ನಂಬ್ತೀಯೋ ಬಿಡ್ತೀಯೋ, ಈಗ್ಲೂ ನಾನು ಅದನ್ನೇ ಮಾತಾಡ್ಕೊಂಡ್ ಗಂಗು ಹತ್ರ. ಹಿಂಗಾದ್ರೂ ಮಾಡಿ ಕರ್ಕೊಂಡೋಗ್ಬಿಟ್ಟು ನಾನೇ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಮಿಷಿನ್ ಹಾಕ್ಸ್ಕೊಂಡ್ಬರ್ತೀನಿ. ಅವ್ರಿಗೆ ನಾವೊಂದು ಹೇಳಿದ್ರೆ ಅವ್ರನ್ನ ತಿಳ್ಕೊಂತಾರೆ, ಸುಮ್ಮನೆ ಮನೆಯಲ್ಲಿ ಮನಸ್ತಾಪಗಳು ಬೇಡ ಅಂತ. ಅಷ್ಟ್ರಲ್ಲಿ ನೋಡು ನೀನೇ ತಂದ್ಬಿಟ್ಟೆ. ಅಯ್ಯೋ ಬಾವ, ಇದೇನ್ ಹೊಸ್ತಲ್ಲ. ನಮ್ಮ ಅಮ್ಮಂಗೆ 2-3 ಕೊಡ್ಸಿದ್ದೆ. ಅವರು ಎಲ್ಲಾದ್ರೂ ಹೋಗೋದು, ತೆಗ್ದಿಟ್ಬಿಡೋದು, ಮರ್ತ್ ಬಿಡೋದು, ಹಿಂಗ್ ಮಾಡ್ಕೊಂಡ್ ಕಳ್ದಾಕಿದ್ರು ಎಲ್ಲಾನು. ಇವತ್ತು ಸಿಕ್ತು ಇದು. ಅದಕ್ಕೆ ತಗೊಂಡೋಗ್ ಕೊಡೋಣ ಪಾಪ. ಇಲ್ಲೂ ಏನೇನ್ ಕೀಟ್ಲೆ ಮಾಡ್ತಾವ್ರೋ, ಏನೇನ್ ಮಾತಾಡ್ತಾವ್ರೋ ಅನ್ಬಿಟ್ಟು ತಗೊಂಬಂದೆ. ಏ ಶ್ರೀಕಾಂತ, ಕಿವಿ ಮಿಷಿನ್ ಎಲ್ಲಿತ್ತು? ಅಯ್ಯೋ ಅಮ್ಮ, ಮನೆಯಲ್ಲೇ ಎಲ್ಲ ಇಟ್ಬಿಡ್ತೀಯ, ಮರ್ತ್ ಬಿಡ್ತೀಯ. ಧೂಳೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಹಬ್ಬಕ್ಕೆ ಅಂತ ಹೇಳಿ ಸಿಕ್ತು, ತಗೊಂಬಂದೆ. ಒಳ್ಳೇದಾಯ್ತು ಕಣಪ್ಪ. ನನ್ ಬೆನ್ನಿಂದೆ ಯಾರ್ಯಾರು ಏನೇನ್ ಮಾತಾಡ್ಕೊಂತಾರೆ ಅಂತಾನೆ ಗೊತ್ತಾಗೋದಿಲ್ಲ ನನ್ಗೆ. ಇವ್ರು ಬೆನ್ನಿಂದೆ ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾವ್ರೆ, ಇವ್ರ ಕಣ್ಣೆದುರುಗಡೆ ನಿಂತ್ಕೊಂಡ್ ಮಾತಾಡಿದ್ರೇನೆ ಇವ್ರಿಗೆ ಕಿವಿ ಕೇಳ್ಸಲ್ಲ. ಅಯ್ಯೋ, ಬಂದಾಗಿಂದ ನಿಂತ್ಕೊಂಡಿದ್ದೀರಲ್ಲ, ಕುತ್ಕೊಳ್ಳಿ. ಮಂಜುಳಮ್ಮ, ಮಂಜುಳಮ್ಮ, ಅಪ್ಪರೇ ಕರೆದ್ರಾ? ಮಂಜುಳಮ್ಮ, ಶ್ರೀಕಾಂತ ಮತ್ತೆ ಅವ್ರ ಇಂಟಿ ಬಂದಿದ್ದಾರೆ. ಒಂಚೂರು ಕಾಫಿ ಮಾಡ್ಬಿಡಮ್ಮ. ಸರಿ ಅಪ್ಪರೇ, ಆಯ್ತು. ಶ್ರೀಕಾಂತ, ಮತ್ ನಾನು ಗಂಗುತವಿರ್ತೀನಿ, ನೀನು ಕಾಫಿ ಕುಡ್ದ್ಬಿಟ್ಟು ಬಾಲ್ಗೆಯ. ಸರೋಜಾ, ನೀನು ಬಾಲ್ಗೆಯ. ಸರಿ ಅತ್ತೆ, ಆಯ್ತು, ಬರ್ತೀನಿ ನಡ್ರಿ. ಭಾವ, ನಮ್ಮ ಅಮ್ಮನಿಂದ ಏನಾದ್ರೂ ತೊಂದರೆ ಆಯ್ತಾ? ಚೇಚೆ, ತೊಂದರೆ ಅಂತ ಏನಿಲ್ಲ. ಅದೇ ಸ್ವಲ್ಪ ಕಿವಿ ಕೇಳಿಸ್ತಿರೋದ್ರಿಂದ ಏನೇನೋ ಅಪಾರ್ಥಗಳು ತಿಳ್ಕೊಂಡು ಸುಮ್ಮನೆ ಬೇಜಾರು ಮಾಡ್ಕೋತಿದ್ರು ಅವರೇನೆ. ನಮ್ಮನೇಲಿ ಯಾರಿದ್ದಾರೆ ಹೇಳಿ? ನಮ್ಮಪ್ಪ ಅಮ್ಮನೂ ಇಲ್ಲ. ಇರೋದು ಅವರೇ ಅಲ್ವಾ, ಅವ್ರನ್ನೇ ನಮ್ಮ ತಾಯಿ ಅಂತ ನೋಡ್ಕೋತೀವಿ. ಆದ್ರೆ ಅವರೇ ಯಾಕೋ ತಪ್ಪು ತಿಳ್ಕೊಂಬಿಟ್ರು. ಹೋಗ್ಲಿ ಬಿಡಿ ಬಾವ, ಇವಾಗ ಕಿವಿ ಮಿಷಿನ್ ತಂದಾಕಿದೀವಲ್ಲ, ಇನ್ನ ಆ ಥರ ಆಗಲ್ಲ ಬಿಡಿ. ಸರಿ, ಕಾಫಿ ಕುಡೀರಿ, ತಣ್ಣಗಾಗ್ಬಿಡುತ್ತೆ. ಇನ್ನೇನಮ್ಮ ಸರೋಜಾ, ಸಮಾಚಾರ? ಮಕ್ಕಳೆಲ್ಲ ಏನ್ ಮಾಡ್ಕೊಂಡಿದ್ದಾರೆ ಈಗ? ಇನ್ನೇನ್ ಮಾಡ್ತಿರ್ತಾರೆ, ಒಬ್ಬ ಇಂಜಿನಿಯರ್, ಇನ್ನೊಬ್ಳು ನಾನು ಲಾಯರ್ ಆಯ್ತೀನಿ ಅಂತ ಓಡಾಡ್ತಾ ಇದ್ದಾಳೆ. ಏನ್ ಲಾಯರ್ ಕೆಲಸ ಬೇಡ ಕಣಮ್ಮ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಇಲ್ಲ, ನನಗ್ ಲಾ ಮಾಡೋದು ಅಂದ್ರೆ ತುಂಬಾ ಇಷ್ಟ, ನಾನು ಲಾಯರೇ ಆಗ್ಬೇಕು ಅಂತ ಹಠ ಮಾಡ್ಕೊಂಡು ಓದ್ತಿದ್ದಾಳೆ. ಓದ್ಲಿ ಬಿಡಮ್ಮ, ಮಕ್ಳು ಏನ್ ಇಷ್ಟಪಟ್ಟು ಓದ್ತಾರೋ ಅದನ್ನ ಓದಿ ಅಂತ ಬಿಟ್ಬಿಡ್ಬೇಕು. ನಾವು ನಂಬಲ್ವಂತಕ್ಕೆ ಅದು ಇದು ಅಂತ ಹೇಳಕ್ ಹೋಗ್ಬಾರ್ದು. ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನ ಮಾಡಿದ್ರೆ ಅವ್ರು ಖುಷಿಯಿಂದ ಓದ್ತಾರೆ. ಮತ್ತೆ ನಿಮ್ ಕಡೆ ಇನ್ನೇನ ಸಮಾಚಾರ? ದೀಪ್ತಿ ಬಂದಿದ್ದಾಳೆ ಅಂತ ಹೇಳಿದ್ರು ಇವರು. ದೀಪ್ತಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಓ ದೀಪ್ತಿನ, ಅವ್ರ ಅತ್ತಿಗೆಗೆ ಓದಿಸ್ಬೇಕು ಇನ್ನ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲೋ ಕರ್ಕೊಂಡು ಹೋಗಿದ್ದಾಳೆ, ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀನಿ ಅದು ಇದು ಅಂತ ಹೇಳ್ಕೊಂಡು. ಏನು, ಕಾಲೇಜಿಗೆ ಕಳಿಸ್ತಾ ಇದ್ದೀರಾ ನಿಮ್ ಸೊಸೆನ? ಕಾಲೇಜ್ ಅಂದ್ರೆ ಕಾಲೇಜ್ಗೆ ಹೋಗ್ತಾಳೋ ಇಲ್ವೋ ಗೊತ್ತಿಲ್ಲ, ಕರೆಸ್ಪಾಂಡಿಂಗ್ ಮಾಡ್ಕೋತಾಳೋ ಕಾಲೇಜ್ಗೆ ಹೋಗ್ತಾಳೋ ಅಂತ ಗೊತ್ತಿಲ್ಲ. ಏನೋ ಇನ್ನ ಮುಂದೆ ಓದ್ತೀನಿ ಅಂತ ಹೇಳ್ಕೊಂಡು ಇಬ್ರು ಹೋದ್ರಮ್ಮ. ಭಾವ, ನಿಜವಾಗ್ಲೂ ನೀವು ತುಂಬಾ ಗ್ರೇಟ್. ಈಗಿನ ಕಾಲದಲ್ಲಿ ಮನೆ ಸೊಸೆನ ಓದಕ್ ಕಳ್ಸೋದು ಅಂತ ಅಂದ್ರೆ ಯಾರು ಮಾಡಲ್ಲ ಆ ಥರ. ನೀವು ಮಾಡ್ತಾ ಇದ್ರಲ್ಲ, ತುಂಬಾ ಖುಷಿ ಆಯ್ತು ಭಾವ. ನಾನಷ್ಟೇ ಅಲ್ಲಪ್ಪ, ಗಂಗುನು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಗಂಗುದೇ ಐಡಿಯಾ ಇದು. ಹೌದಾ, ತುಂಬಾ ಒಳ್ಳೇದಾಯ್ತು. ಹಿಂಗೆ ಅಂತ ಮೊದ್ಲೇ ಗೊತ್ತಿದ್ರೆ ನನ್ ಮಗಳನ್ನೇ ನಿಮ್ ಮನೆ ಸೊಸೆ ಮಾಡ್ಬಿಡ್ತಿದ್ದೆ. ಈಗ ಆಗಿರೋದನ್ನ ಬದಲಾಯಿಸಕ್ಕಾಗಲ್ವಲ್ಲ. ಸರಿ, ಕಾಫಿ ಕುಡೀರಿ, ನಾನು ಗಂಗು ಹೇಳ್ಬಿಟ್ಟು ಬರ್ತೀನಿ. ಅಲ್ಲ ಕಣ್ರಿ, ಈ ಮನೆ ಈ ಆಸ್ತಿ, ಇಷ್ಟೊಂದೆಲ್ಲ ಸಂಪತ್ತೈತೆ ಈ ಮನೆಯಲ್ಲಿ. ಈ ಮನೆಗೆ ನಮ್ಮ ಮನೆ ಮಗಳನ್ನ ಸೊಸೆ ಮಾಡಿ ಆಯ್ತಿರ್ಲಿಲ್ವಾ? ಬಿಡೇ ಹೋಗ್ಲಿ. ನಮ್ ಬಾವಂಗೆ ಅವ್ರ ಫ್ರೆಂಡ್ ಮಗಳನ್ನೇ ಮನೆ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಇತ್ತು, ಅದಕ್ಕೆ ಮಾಡ್ಕೊಂಡವ್ರೆ. ಅಯ್ಯೋ, ಅದೇನೋ ಏನ್ ಕತೆನೋ. ನಿಮ್ಗೆ ಅವಾಗಲೇ ಹೇಳಿದ್ರೆ ಮಾತಾಡ್ಲಿಲ್ಲ ನೀವು. ನೋಡಿ ಈಗ ಯಾರ್ದೋ ಮನೆ ಹುಡುಗಿ ಬಂದು ಈ ಮನೆಯಲ್ಲಿ ರಾಣಿ ತರ ಮೆರಿತಾ ಇದ್ದಾಳೆ. ನನ್ಗಂತೂ ಆ ವಿಚಾರಕ್ಕೆ ಈಗ್ಲೂ ಬೇಜಾರಿದೆ ಕಣ್ರಿ. ನಿಮ್ ತಂಗಿ ಆದ್ರೂ ನಾನು ಒಂದ್ ಮಾತು, ನಮ್ಮ ಅಣ್ಣನ ಮಗಳೇ ಇದ್ದಾಳೆ, ಅವಳನ್ನೇ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತ ಅವಳು ಒಂದ್ ಮಾತು ಯೋಚನೆ ಮಾಡ್ಲಿಲ್ಲ. ಬಿಡೇ ಹೋಗ್ಲಿ ಸರೋಜಾ, ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಈಗ ಮದ್ವೆ ಆಗೋಗಿದೆ, ಇನ್ನೇನ್ ಬದಲಾಯಿಸಕ್ಕಾಗತ್ತಾ? ಸುಮ್ನಿರು. ಇನ್ನೇನ್ ಸುಮ್ನೆ ಇರ್ಬೇಕು, ಇನ್ನೇನ್ ಮಾಡಕ್ಕಾಗುತ್ತೆ. ಗಂಗು, ಅಣ್ಣ, ಅದ್ಕೆ ಬನ್ನಿ. ಈಗ ಬಂದ್ರಾ? ಮಕ್ಳೆಲ್ಲ ಚೆನ್ನಾಗಿದಾರ ಅದ್ಕೆ? ಹ್ಞೂ ನಮ್ಮ ಗಂಗು, ಮಕ್ಳೆಲ್ಲ ಚೆನ್ನಾಗಿದ್ದಾರೆ. ನಿನ್ಗೆ ಹಿಂಗ ಆಯ್ತು ಅಂತ ಕೇಳಿ ತುಂಬಾ ಬೇಜಾರಾಗೋಯ್ತು ಕಣಮ್ಮ. ನನ್ಗಂತೂ ಅವತ್ತು ಅನ್ನ ನೀರು ಏನೂ ಸೇರ್ಲಿಲ್ಲ. ಅವತ್ತು ನಿನ್ನ ನೋಡಕ್ಕೆ ಆಸ್ಪತ್ರೆಗೆ ಬರೋಣ ಅಂತ ಅನ್ಕೊಂಡೆ, ಆದ್ರೆ ಏನ್ ಮಾಡ್ತೀಯ, ನನಗೆ ಚಳಿ ಜ್ವರ, ಎದ್ದೇಳಕ್ಕೆ ಆಗ್ಲಿಲ್ಲ. ಯಾಕೆ, ನಿಮ್ಮ ಅಣ್ಣ ನಿಮ್ಮ ಹತ್ರ ಹೇಳಿಲ್ವಾ ನನ್ಗೆ ಹುಷಾರಿರ್ಲಿಲ್ಲ ಅಂತ? ಎಲ್ಲಿ ಅದಕ್ಕೆ, ನನಗೆ ಆತರ ಆಗಿತ್ತಲ್ಲ, ನಾನು ಯಾರನ್ನು ಮಾತಾಡ್ಸಕ್ಕೆ ಹೋಗಿಲ್ಲ ಆಗ. ಪರವಾಗಿಲ್ಲ ಬಿಡಿ, ಈಗ ಅದಕ್ಕೇನಾಯ್ತು. ಬನ್ನಿ ಕುತ್ಕೊಳ್ಳಿ, ಬನ್ನಿ. ಕಾಫಿ, ಟೀ, ಜ್ಯೂಸ್ ಏನಾದ್ರೂ ಹೇಳಲಾ? ನೋಡಮ್ಮ, ಈಗ ತಾನೇ ಕಾಫಿ ಕುಡಿದು ಕಾಫಿ ಕಪ್ನ ಕೆಳಗಡೆ ಇಟ್ಟು ನಿನ್ ರೂಮ್ಗೆ ಬಂದಿದೀವಿ. ಅತ್ತೆ ಈ ಕಡೆನೆ ಬಂದ್ರಲ್ಲ. ಓ ಅಮ್ಮನಾ? ಅಮ್ಮ ಬಂದ್ರು. ಬಂದವ್ರು ಅದೇನ್ ನೆನ್ಪಾಯ್ತೋ ಏನೋ ಗೊತ್ತಿಲ್ಲ, ಮತ್ತೆ ವಾಪಸ್ ಹಂಗೆ ಹೋಗ್ಬಿಟ್ರು. ಗಂಗು, ಈಗ ನೋವೆಲ್ಲ ಕಮ್ಮಿ ಆಯ್ತೇನಮ್ಮ? ಹ್ಞೂ ಅಣ್ಣ, ನೋವೆಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದೇ ಸ್ಟಿಚ್ ಎಲ್ಲ ಹಾಕಿದಾರಲ್ಲ, ಈ ಗಾಯ ಎಲ್ಲ ಮಾಯ್ಬೇಕು. ಪೂರ್ತಿಯಾಗಿ ಮಾದ್ಮೇಲೆ ಏನಿದ್ರು ಓಡಾಡಕ್ ಸ್ವಲ್ಪ ಹಂಗೆ ನಡೆದಾಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಇನ್ನ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಒಂದ್ 3 ತಿಂಗಳು ಅಂತ ಹೇಳಿದ್ದಾರೆ. ಇರ್ಲಿ ಅಮ್ಮ, ಪರವಾಗಿಲ್ಲ. 3 ತಿಂಗಳಾಗದೆ ಹೋದ್ರೆ 4 ತಿಂಗಳೇ ತಗೊಳ್ಳಿ ಬಿಡು. ಆದ್ರೆ ನೀನ್ ಮೊದ್ಲಿನ ತರ ನಡೆಯೋ ತರ ಆದ್ರೆ ಅಷ್ಟೇ ಸಾಕಮ್ಮ.
ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಮ್ಮ, ಇದನ್ನ ಸುಮ್ಮನೆ ಬಿಡಬಾರ್ದು. ಹ್ಞೂ ಅಣ್ಣ, ಇವರು ನಮ್ಮನೆಯವರು ಅದನ್ನೇ ಹೇಳ್ತಾ ಇದ್ರು, ನಿನ್ನೆ ಸಂಜೆನೂ ಅದೇ ಹೇಳಿದ್ರು. ಯಾವ್ದಕ್ಕಾದ್ರೂ ಇರ್ಲಿ ಒಂದು ಕಂಪ್ಲೇಂಟ್ ಫೈಲ್ ಮಾಡೋಣ ಗಂಗು ಅಂತ. ಅದಕ್ಕೆ ಹ್ಞೂ ಆಯ್ತು ಮಾಡೋಣ ಅಂತ ಹೇಳಿದೀನಿ. ಅವರು ಪೊಲೀಸ್ ಎಲ್ಲ ಪರಿಚಯ ಇದ್ದಾರೆ ಅಂತಲ್ಲ, ಮನೆಯಲ್ಲೇ ಕಂಪ್ಲೇಂಟ್ ಎಲ್ಲ ಬರೆದು ಸೈನ್ ಹಾಕೊಟ್ರೆ ಇವರೇ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನ್ ಮಾಡ್ತಾರೆ. ಸರಿ ಗಂಗು, ಆಯ್ತು. ಸರೋಜಾ, ನೀನು ಇಲ್ಲೇ ಗಂಗನ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇರು, ನಾನೊಂಚೂರು ಬಾವನ್ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಸರಿ ರೀ, ಆಯ್ತು. ಮತ್ತೆ ಇನ್ನೇನಕ್ಕೆ ಸಮಾಚಾರ? ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ? ಚೆನ್ನಾಗಿ ಓದ್ಕೋತಿದಾರ? ಹ್ಞೂನಮ್ಮ, ಇನ್ನೇನು ಓದ್ಕೋತೀವಿ ಅಂತ ಏನೋ ಮಾಡ್ತಿದಾರೆ, ಮಾಡ್ಕೊಳ್ಳಿ ಬಿಡು. ಅಲ್ಲ ಕಣ್ಗಂಗು, ನಮ್ಮ ಮದ್ವೆಗೆ ಮುಂಚೆ ಏನೋ ಓದಿದ್ರೆ ಅದೊಂಥರ, ನಿನ್ ಸೊಸೆನ ಏನೋ ಓದಕ್ ಕಳಿಸ್ತೀನಿ ಅಂತ ಏನೋ ಹೇಳ್ತಾ ಇದಾರೆ. ಹ್ಞೂ ಅದಕ್ಕೆ ಅದ್ರಲ್ಲಿ ಏನಿದೆ ತಪ್ಪು? ಹೋಗ್ಲಿ ಬಿಡಿ, ಅವಳು ಓದ್ತೀನಿ ಅನ್ನೋದಾದ್ರೆ ಓದ್ಲಿ ಬಿಡಿ. ಅವ್ರ ಅಪ್ಪ ಮನೆಯಲ್ಲಿ ಇದ್ದಾಗ ಅವಳಿಗೆ ಓದೋದಿಕ್ಕೆ ಅನುಕೂಲ ಸಿಕ್ಕಿಲ್ಲ, ಹಂಗಾಗಿ ಅವಳು ಓದಿಲ್ಲ. ಅವಳೇನ್ ದಡ್ಡಿ ಅಲ್ಲ, ಆದ್ರೆ ಓದಕ್ ಅನುಕೂಲ ಸಿಕ್ಕಿಲ್ವಲ್ಲ, ಅದಕ್ಕಾಗಿ ಓದಿಲ್ಲ. ಇವಾಗ ನಾವು ಅನುಕೂಲ ಇದೆ, ಓದಿಸ್ಬೋದು ಅನ್ನೋದು ಮನ್ಸಲ್ಲಿ ಇದ್ದಾಗ ಓದ್ಲಿ ಬಿಡಿ, ತಪ್ಪೇನು? ಅಯ್ಯೋ, ನಿನ್ಗೆ ಅದೇ ಗೊತ್ತಾಗೋದಿಲ್ಲ ಅಂತ ಹೇಳೋದು. ಅಲ್ಲ, ನಿನ್ ಸೊಸೆನ ಈಗ ಓದಕ್ ಕಳ್ಸಿ ಏನಾಗ್ಬೇಕಾಗಿತ್ತು? ಮದ್ವೆ ಆಯ್ತು, ಇನ್ನೇನೊಂದ್ ಮಗ ಎತ್ಬಿಟ್ಟು ನಿನ್ ಕೈ ಕೊಟ್ರೆ ಸಾಕಲ್ವಾ? ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಮಕ್ಳು ಎತ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಅದೇ ಹೆಣ್ಮಕ್ಳು ಲಕ್ಷಣ. ಅದು ಬಿಟ್ಟು ಮದ್ವೆ ಆದ್ಮೇಲೆ ಓದಕ್ ಹೋಗೋದು ಅದೇನ್ ಚಂದ? ನೀನು ಏನೋ ಓದು ಅಂತ ಹೇಳ್ದಂತೆ, ನಿನ್ಗಾದ್ರೂ ಬುದ್ಧಿ ಬೇಡ್ಬೇಕಾಗು. ತೆಗಿ, ಈಗಾದ್ರೂ ಹೇಳ್ಬಿಟ್ಟು ಅದೆಂತದ್ದು ಓದೋದ್ ಗೀತದ ಏನು ಬೇಡ, ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಬಿದ್ದಿರೋ ಅಂತ ಹೇಳು. ನೀನು ಅತ್ತೆ ಸ್ಥಾನದಲ್ಲಿ ಇದೆಯಾ, ಅತ್ತೆ ಗತ್ತು ಮೇಂಟೈನ್ ಮಾಡ್ಬೇಕು ನೀನು. ಅದು ಬಿಟ್ಬಿಟ್ಟು ಸೊಸೆಗೆ ಇಷ್ಟು ಸದ್ರ ಕೊಟ್ಬಿಟ್ರೆ ತಲೆ ಮೇಲೆ ಹತ್ತು ಕುತ್ಕೊಬಿಡ್ತಾರ ಅವರು. ಅಕಸ್ಮಾತ್ ಅವಳು ಓದಿ ಏನಾದ್ರೂ ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಅನ್ಕೋ, ನೀನ್ ಹೇಳಿದ್ ಮತ್ತೆ ಕೇಳ್ತಾಳೆ ಅಂತ ಅನ್ಕೊಂಡಿದ್ಯಾ ನೀನು? ಅಯ್ಯೋ ದೇವ್ರೆ, ಏನಿಲ್ದೆ ಎಂತಿಲ್ದೆ ಈಗಿನ ಕಾಲ ಸೊಸೆರು ಅಷ್ಟು ಮಟ್ಟ ಗಡ್ಡುರಿತಾರೆ. ಇನ್ನ ಓದಿ ಕೆಲ್ಸ ತಗೋಬಿಟ್ಲು ಅಂತಂದ್ರೆ ನಿಮ್ಮನ್ನ ಕಾಲ್ ಕಸ ಕಣ್ಣ ಕಾಣ್ತಾಳೆ. ಇದೆಲ್ಲ ಬೇಕಾ ನಿನ್ಗೆ? ನೋಡಿ ಅದಕ್ಕೆ ಎಲ್ಲ ಹೆಣ್ಮಕ್ಳು ಒಂದೇ ತರ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಹಂಗೆ ಎಲ್ಲ ಅತ್ತೆದಿರು ಒಂದೇ ತರನೂ ಇರಲ್ಲ. ಈಗ ನೋಡಿ, ನನ್ಗೇನೋ ನನ್ ಸೊಸೆ ಓದ್ಲಿ ಅನ್ನೋದ್ ಮನ್ಸಲ್ಲಿದೆ. ಅವಳು ಓದಿ ಕೆಲಸ ತಗೊಂಡು ಅವಳು ಚೆನ್ನಾಗಿರ್ತಾಳೆ ಅನ್ನೋದ್ರೆ ಚೆನ್ನಾಗಿರ್ಲಿ. ನಾವು ಆಶಿಸೋದು ಅಷ್ಟೇ ತಾನೇ, ಮಕ್ಕಳು ಮೊಮ್ಮಕ್ಕಳು ಸೊಸೆರು ಎಲ್ಲ ಚೆನ್ನಾಗಿರ್ಲಿ ಅಂತಾನೆ ನಾವು ಆಶಿಸೋದು. ಅಂಥದ್ರಲ್ಲಿ ಅವರು ಬೆಳೆದು ದೊಡ್ಡವರಾಗು ಅದು ಕೆಲಸ ಸೇರ್ಕೊಂಡು ನಮ್ಮನ್ನ ಕಾಲ್ ಕಸ ಮಾಡ್ಕೋತಾರೆ ಅನ್ನೋ ಕಾರಣಕ್ಕೆ ಅವ್ರು ಏಳ್ಗೆನ ತುಣಿಯೋದು ತಪ್ಪಲ್ವ? ಅದಕ್ಕೆ ಅದೇ ನಿನ್ಗೆ ಹೇಳ್ತಿರೋದು ನಾನು. ನಿನ್ಗೇನು ಅರ್ಥ ಆಯ್ತಿಲ್ಲ, ಈಗೇನೋ ಹೊಸ್ತಂಗ ಆಡ್ತಾ ಇದೀಯಾ. ಹೋಯ್ತಾ ಹೋಯ್ತಾ ಗೊತ್ತಾಯ್ತ ತಗೋ ನಿನ್ಗೂ. ನನ್ ಮಗಳೇ ಅಷ್ಟ್ ಚೆನ್ನಾಗಿದ್ಲು, ನನ್ ಮಗಳನ್ನ ನಿನ್ ಮಗನ್ ತಂದ್ಕೊಂಡಿದ್ರೆ ಆಯ್ತಿರ್ಲಿಲ್ವಾ? ನೀನ್ ಒಂದು ಮಾತಾದ್ರೂ ಕೇಳ್ದ? ನನ್ಗೆ ನಿಮ್ ಮನೆ ಸೊಸೆ ಮಾಡ್ಬೇಕು ಅನ್ನೋದು ನನಗೂ ಆಸೆ ಇತ್ತು. ನನ್ ಮಗಳನ್ನ ನಾನೇ ಕೇಳೋಣ ಅಷ್ಟಲ್ಲಾಗ್ಲೇ ಮದ್ವೆನೆ ಫಿಕ್ಸ್ ಮಾಡಿ ಮದ್ವೆನೆ ಮಾಡ್ಬಿಟ್ಟಿದಿರಪ್ಪ. ಹೌದಾ? ಅಣ್ಣ ಯಾವತ್ತೂ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡಿಲ್ವಲ್ಲ? ಅಯ್ಯೋ, ಅದೇ ಆಗಿರೋದು ನೋಡು ಎಡವಟ್ಟು. ನಿಮ್ ಅಣ್ಣಂಗ್ ನಾನು ಬೇಕಾದಷ್ಟು ಸರಿ ಹೇಳಿದ್ದೆ, ನಿಮ್ ತಂಗಿ ಹತ್ರ ಮಾತಾಡ್ರಿ, ನನ್ ಮಗಳನ್ನೇ ಅವ್ರ ಮನೆಗೆ ತಂದ್ಕೊಳ್ಳಿ ಅಂತವ. ನಿಮ್ ಅಣ್ಣ ಹೇಳ್ದಿರೋದೇ ಈಗ ದೊಡ್ಡ ತಪ್ಪಾಗಿರೋದು. ನಿಮ್ಮ ಅಣ್ಣ ಏನಾರು ಅವತ್ತೇ ಮಾತಾಡಿ ನಿಂತಿದ್ರೆ ಇಷ್ಟೊತ್ತಿಗೆ ನಮ್ಮ ಮಗಳು ನಿಮ್ಮನೆ ಸೊಸೆ ಆಗಿರ್ತಿದ್ಲು. ಹೋಗ್ಲಿ ಬಿಡಿ ಅದಕ್ಕೆ, ಈಗೇನು ಆಗೋಗಿರೋದು ಆಗೋಯ್ತು, ಇನ್ನೇನ್ ಮಾಡಕ್ಕಾಗತ್ತೆ. ಗೀತನೇ ಏನು ಒಳ್ಳೆ ಹುಡುಗಿನೇನೆ, ಚೆನ್ನಾಗಿದ್ದಾಳೆ, ಒಳ್ಳೆ ಹುಡುಗಿನೇನೆ, ಏನ್ ತೊಂದ್ರೆ ಇಲ್ಲ ಬಿಡಿ. ನಿಮ್ ಮಗಳಿಗೂ ಎಲ್ಲಾದ್ರೂ ಒಂದ್ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿದ್ರಾಯ್ತು. ಏನ್ ಒಳ್ಳೆ ಸಂಬಂಧನೋ ಏನೋ ಬಾರವ. ಈಗಿನ ಕಾಲದ ಗಂಡ್ ಮಕ್ಳನ್ನು ನಂಬಕ್ಕಾಗಲ್ಲ, ಹೆಣ್ಮಕ್ಳನ್ನು ನಂಬಕ್ಕಾಗಲ್ಲ. ಅದಿರ್ಲಿ, ನಿನ್ ಸೊಸೆ ಈಗ ಓದಕ್ ಹೋಯ್ತೀನಿ ಅನ್ಕೊಂಡು ಹೋದ್ರೆ ನಿನ್ಗೆ ಸೇವೆ ಗಿವೆ ಮಾಡೋದಿಲ್ಲ ಯಾರು? ಅಲ್ಲ ಕಣದ್ಕೆ, ನೀವ್ ಹೇಳ್ತಿರೋದ್ ನೋಡಿದ್ರೆ ಮನೆಗ್ ಸೊಸೆ ತರೋದು ಮನೆ ಕೆಲಸ ಮಾಡಕ್ಕೆ, ಮನೆ ಮಂದಿ ಸೇವೆ ಮಾಡಕ್ಕೆ ಅನ್ನೋ ತರ ಆಯ್ತಪ್ಪ. ಕೆಲಸ ಮಾಡಕ್ ತರೋದಾದ್ರೆ ಕೆಲ್ಸದವಳು ತತ್ತಾರೆ, ಮನೆ ಸೊಸೆ ಅಲ್ಲ. ಮನೆ ಸೊಸೆ ಮನೆ ಮಗಳ ತರ ನೋಡ್ಕೋಬೇಕು, ಕೆಲಸದವಳ ತರ ಅಲ್ಲ. ನೋಡ್ ಎಷ್ಟು ಒಳ್ಳೆ ಗುಣ ಇದೆ ನೋಡು ಗಂಗು ನಿನ್ನ ಹತ್ರ. ಇಂಥ ಮನೆಗೆ ಸೊಸೆಯಾಗಿ ಬರ್ಲಿಲ್ವಲ್ಲ ನನ್ ಮಗಳು ಅಂತ ಹೊಟ್ಟೆ ಎಲ್ಲ ಉಳಿತೈತ್ ನನ್ಗೆ. ಅದಕ್ಕೆ ಯಾಕೆ ಹೊಟ್ಟೆ ಹುರ್ಕೋತಿರೋದಕ್ಕೆ? ನಮ್ ಮನೆ ಇಲ್ಲದೆ ಇದ್ರೆ ನಮ್ಗಿಂತ 2 ಪಟ್ಟು ಚೆನ್ನಾಗಿರೋ ಮನೆಗೆ ಮದ್ವೆ ಮಾಡೋಣ ಬಿಡಿ. ಸರಿ ನಮ್ಮ, ಆಯ್ತು. ಮತ್ತೆ ಇನ್ನೇನು ಸಮಾಚಾರ? ಇನ್ನೇನಿರುತ್ತಮ್ಮ, ಅದೇ ಜೀವನ, ಅದೇ ಬದುಕು. ಇನ್ ಸಾಯೋವರೆಗೂ ಹಿಂಗೆ ಇರೋದೆ. ನಮ್ ಬದುಕು 6ಕ್ಕೆ ಏರ್ಲಿಲ್ಲ, 3ಕ್ಕೆ ಇಳಿಲಿಲ್ಲ, ಇದ್ದಂಗೆ ಐತೆ. ಇದ್ಯಾಕತ್ಗೆ ಈ ತರ ಮಾತಾಡ್ತಾ ಇದ್ದೀರಾ? ಅಂತದ್ದೇನಾಗಿದೆ ನಿಮ್ಗೆ? ನೀವು ಚೆನ್ನಾಗೇ ಇದ್ದೀರಲ್ಲ. ಅಯ್ಯೋ, ಚೆನ್ನಾಗೇನೋ ಇದೀವಿ ಕಣಮ್ಮ, ಆದ್ರೆ ನನ್ ಮಗ ಇಂಜಿನಿಯರ್ ಆಯ್ತೀನಿ ಅಂತ ಹೋದ, ಈಗೇನೋ ಕೆಲಸ ಸಿಕ್ಕೈತೆ ಬಿಡು. ಆದ್ರೂ ಈಗ ಸ್ವಲ್ಪ ಸಂಬಳ ಕಮ್ಮಿನೇನೆ. ಇನ್ ಮಗಳು ಲಾಯರ್ ಆಯ್ತೀನಿ ಅಂತ ಓದ್ತಾವಳೆ. ಅಯ್ಯೋ, ನನಗಂತೂ ಅವ್ರು ಓದ್ಸಕ್ಕೆ ಅರ್ಧ ದುಡ್ಡು ಖರ್ಚಾಗೋಯ್ತು. ತಿರುಗಿ ಅದಂತೆ ಇದಂತೆ ಲೋನು ಲೊಟ್ಟೆ ಅನ್ಕೊಂಡು ಅದು ಅರ್ಧ ಜೀವನ ಎಲ್ಲ ಬರೀ ಲೋನ್ ಅರಿಯಾಕೆ ಆಗೋಯ್ತು. ಇನ್ನೇನ್ ಜೀವನ ಮಾಡ್ತೀಯಾ? ನನಗೂನು ಅಲ್ಲಿ ಇಲ್ಲಿ ದೇಶ ವಿದೇಶ ಎಲ್ಲ ಸುತ್ತಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ಲಿ, ನಮ್ಮ ಹತ್ರ ಅಷ್ಟು ಬಂಡವಾಳನೇ ಇಲ್ವೇ. ಕನ್ಸ್ ಕಾಣೋದಷ್ಟೇ ನಾವು ಆ ದೇಶಕ್ಕೆ ಹೋಯ್ತೀವಿ, ಈ ದೇಶಕ್ಕೆ ಹೋಯ್ತೀವಿ ಅಂತ. ನಾವೆಲ್ಲೂ ಹೋಗಲ್ಲ. ಅಯ್ಯೋ, ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತಿರೋದಕ್ಕೆ? ನಿಮ್ಗೆ ಈ ತರ ಎಲ್ಲ ಆಸೆ ಇದೆ ಅಂತ ನನಗಂತೂ ಗೊತ್ತಿರ್ಲಿಲ್ಲ ಬಿಡಿ. ಈಗೇನಂತೆ ಒಂದ್ಸರಿ ಫಾರಿನ್ ಟ್ರಿಪ್ ಹಾಕೋಣ ಬಿಡಿ, ಫ್ಯಾಮಿಲಿ ಎಲ್ಲರೂ ಸೇರಿ. ಅಯ್ಯೋ, ಏನ್ ಫಾರಿನ್ ಟ್ರಿಪ್ ಏನೋ ಬಿಡವ, ನಮ್ದೆಲ್ಲ ಇದ್ದಿದ್ದೆ ಗೋಳು. ಯಾಕತ್ಗೆ ಈ ತರ ಮಾತಾಡ್ತಾ ಇದ್ದೀರಾ? ನೀವ್ ಈ ತರ ಎಲ್ಲ ಮಾತಾಡ್ಬಿಡಿ, ನನ್ಗಂತೂ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ಬಿಡಮ್ಮ, ಹೋಗಿ, ನಮ್ದೆಲ್ಲ ಇದ್ದಿದ್ದೆ. ದಿನ ಸಾಯರ್ಗಳಾರ ಯಾರು ಅಂತವ, ದಿನ ಅದನ್ನೇ ಹೇಳ್ಕೊಂಡು ನಾನ್ ಯಾಕೆ ತಲೆ ಕೆಡಿಸ್ಕೊಳ್ಳಿ. ಒಂದಿನ ಗೀತನ್ನು ಆ ದಿನ ನಮ್ಮ ಮನೆಗೆ ಊಟ ಕಳಿಸು, ಮಡ್ಲಕ್ಕಿ ತುಂಬಿ ಏನಾದ್ರೂ ಅಡಿಗೆ ಮಾಡಿ ಊಟಕ್ಕೆ ಕಳಿಸ್ತೀನಿ. ಮದ್ವೆ ಆದ್ಮೇಲೆ ಅವ್ರು ಬಂದೇ ಇಲ್ಲ ನಮ್ಮ ಮನೆಗೆ.
ಅದಕ್ಕೇನಂತೆ ಒಂದಿನ ಫೋನ್ ಮಾಡಿ ಆದಿಗೆ, ಇಲ್ಲ ನನಗೆ ಫೋನ್ ಮಾಡ್ಬಿಡಿ, ನಾನು ಆದಿನೋ ಗೀತನೋ ಕಳಿಸ್ಕೊಡ್ತೀನಿ ಬೇಕಿದ್ರೆ. ಸರಿನಮ್ಮ ಆಯ್ತು. ಒಂದಿನ ಹೇಳ್ತೀನಿ ನಾನು ನಿನ್ಗೆ, ಅವಾಗ ಕಳಿಸ್ಕೊಡು, ಮಡ್ಲಕ್ಕಿ ತುಂಬ ಕಳಿಸ್ತೀನಿ. ಸರಿ ಅದಕ್ಕೆ ಆಯ್ತು. ಅಣ್ಣ ಏನೋ ಮಾತಾಡ್ಕೊಂಬರ್ತೀನಿ ಅಂತ ಹೋದ, ಇನ್ನೂ ಬರಲೇ ಇಲ್ಲ. ಏನೋ ಇರುತ್ತೆ ಬಿಡಿ, ಮಾತಾಡ್ಕೊಳ್ಳಿ. ಮಾತಾಡೋ ವಿಚಾರಗಳನ್ನ ಏನು ಮಾತಾಡೋದಿಲ್ಲ ನಿಮ್ಮ ಅಣ್ಣ. ಏನೇನೋ ಕೆಲ್ಸಕ್ಕೆ ಬಾರ್ದಿರೋದೆಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ. ಇದಕ್ಕೆ ಏನು ಹೇಳೋಣ ನಾನು? ಯಾಕತ್ಗೆ ಆ ಥರ ಮಾತಾಡ್ತೀರಾ? ಅಣ್ಣ ಏನು ಕೆಲ್ಸಕ್ಕೆ ಬಾರದ್ ಮಾತಾಡ್ತಾ ಕೂತಿರ್ತಾನೆ. ಏನಿಲ್ಲ ಬಿಡಮ್ಮ, ಹೋಗ್ಲಿ.